ಹಾಂ ನೋಡಿ, ನಮಸ್ಕಾರ. ಸ್ಮಾರ್ಟ್ ಆಗ್ರೋ ಮಿಷಿನರಿ ಏನಿದೆ, ಮಿಲ್ಕಿಂಗ್ ಮಿಷಿನು ಮತ್ತು ಬೇರೆಕ್ಕೂ ಏನು ವ್ಯತ್ಯಾಸ ನಾನು ಹೇಳ್ತೀನಿ ನೋಡಿ. ಏನೇನು ಡಿಫ್ರೆನ್ಸ್ ಇದೆ ನಮ್ಮದು ಮತ್ತು ಏನೇನು ಸ್ಪೆಷಲ್ ಇದೆ ನೋಡಿ. ಇದು ಹೆಡ್ಡರು ನೋಡಿ, ನಟ್ ಬೋಲ್ಟ್ ಸಿಸ್ಟಮ್ ಇದೆ. ಇದರೊಳಗೆ ಏನಾದರೂ ಮಿಲ್ಕ್ ಪಲ್ಕ್ ಏನಾದರೂ ಹೋದರೆ ಇದು ರಿಮೂವ್ ಮಾಡಿ ಕ್ಲೀನ್ ಮಾಡ್ಬೋದು. ಅದೇ ಥರ ನೋಡಿ, ಇದು ಪ್ರೆಷರ್ ವಾಷರ್ ಐತೆ ಪ್ಲಸ್ ಪೆಟ್ರೋಲ್ ಇಂಜಿನ್ನು. ಇವೆರಡು ನೋಡಿ, 4 ಬೋಲ್ಟು, ಈ ಕಡೆ 2, ಈ ಕಡೆ 2 ಬೋಲ್ಟು. ಜಸ್ಟ್ 2 ನಟ್ ಬಿಚ್ಚಿದ್ರೆ ಈ ಸ್ಪ್ರೇಯರು ಮತ್ತು ಇಂಜಿನ್ ಸಪ್ರೇಟ್ ಆಗುತ್ತೆ. ಇದು ಹೊಲ್ದ ಹತ್ರ ತೋಟದಲ್ಲಿ ಔಷಧಿ ಎಲ್ಲ ಹೊಡ್ಕೊಬೋದು, ಪೆಸ್ಟಿಸೈಡೆಲ್ಲ ಹೊಡ್ಕೊಬೋದು. ಮತ್ತು ತಿರ್ಗಿ ಅದೇ ತಂದು ಇಲ್ಲಿ ಫಿಟ್ ಮಾಡ್ಬೋದು ನೋಡಿ, ಫಿಟ್ ಮಾಡ್ಬೋದು. ಮತ್ತು ಅಕಸ್ಮಾತ್ ಬೆಲ್ಟೇನ ಲೂಸ್ ಆದರೆ ನೋಡಿ, ಬೆಲ್ಟ್ಗಳು ಇದು ಮೋಟ್ರಿಂದ ಪ್ರೆಷರ್ ವಾಷರ್ಗೆ ಬೆಲ್ಟ್ ಏನಾದರೂ ಲೂಸ್ ಆದರೆ ಜಸ್ಟ್ ಈ ನಟ್ ಲೂಸ್ ಮಾಡಿ ಈ ನಟ್ ಟೈಟ್, ಕೆಳಗಡೆ ನಟ್ ಟೈಟ್ ಮಾಡಿದ್ರೆ ಇದು ಅಪ್ಪಾಗುತ್ತೆ, ಈ ಫ್ರೇಮ್ ಅಪ್ಪಾಗುತ್ತೆ. ಆವಾಗ ನಿಮಗೆ ಬೆಲ್ಟು ಕ್ಲೀನಾಗಿ ಅಡ್ಜಸ್ಟಬಲ್ ಬರುತ್ತೆ. ಇದು ಅಷ್ಟೇ, ಇಂಜಿನು ಅಷ್ಟೇ. ಇದು ಕೂಡ ಸೇಮ್. ಇವೆರಡು ನಟ್ ಲೂಸ್ ಮಾಡಿ ಈ ಕೆಳಗಡೆ ನಟ್ ಇದೆ ನೋಡಿ, ಈ ನಟ್ ಟೈಟ್ ಮಾಡಿದ್ರೆ ಅಪ್ಪಾಗುತ್ತೆ. ನಿಮಗೆ ಬೆಲ್ಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಬೆಲ್ಟು 2-3 ವರ್ಷ ಇದು ನಿಮಗೆ ಬೆಲ್ಟು ಚೇಂಜ್ ಮಾಡೋಂಗಿಲ್ಲ. ಇದೇ ಬೆಲ್ಟೇ ಅಡ್ಜಸ್ಟ್ ಆಗುತ್ತೆ. ಸ್ವಲ್ಪ ಲೂಸ್ ಆದರೆ ನೀವು ಟೈಟ್ ಮಾಡ್ಕೊಂಡು ಹೋಗ್ಬೋದು. ಬೆಲ್ಟ್ ಚೇಂಜ್ ಬೇರೆ ಮಿಷಿನಲ್ಲಿ ಏನು ಮಾಡಬೇಕು ಅಂದರೆ 2 ತಿಂಗಳು 3 ತಿಂಗಳಿಗೆಲ್ಲ ಒಂದು ಬೆಲ್ಟ್ ಚೇಂಜ್ ಮಾಡಬೇಕಾಗುತ್ತೆ. ಲೂಸ್ ಆಗ್ತಾ ಇರ್ತದೆ ಬೆಲ್ಟು. ಅದೊಂದು ಪ್ರಾಬ್ಲಮ್ ಇದೆ. ನಮ್ಮದರಲ್ಲಿ ಆ ಥರ ಸಮಸ್ಯೆ ಇಲ್ಲ. ಮತ್ತು ಪಂಪು ಕೂಡ ಈಗ ನೋಡಿ, ಪಂಪನ್ನು ಚೇಂಜ್ ಮಾಡಿದ್ವಿ. ಮುಂಚೆ ಪಂಪ್ ಆಯಿಲ್ ಹೆಂಗೆ ಸರ್ಕ್ಯುಲೇಷನ್ ಆಗ್ತದೆ, ಹೋಗಲ್ಲ, ಏನೂ ಗೊತ್ತಾಗ್ತಾ ಇಲ್ಲ. ಈಗ ಹೊರಗಡೆ ಬರುತ್ತೆ ಆಯಿಲು ಪೈಪ್ ಮುಖಾಂತರ ಗೊತ್ತಾಗುತ್ತೆ ಹೋಗಿ ಸರ್ಕ್ಯುಲೇಷನ್ ಆಗ್ತಾ ಇದೆಯಾ. ಮೇನ್ ಆಯಿಲ್ ಸರ್ಕ್ಯುಲೇಷನ್ ಇರಲೇಬೇಕು ಪಂಪ್ಗೆ. ಆಯಿಲ್ ಸರ್ಕ್ಯುಲೇಷನ್ ಅಂದರೆ ಪಂಪ್ ಜಾಮ್ ಆಗುತ್ತೆ. ನೀರು ಹೋದರೆ, ಹಾಲು ಹೋದರೆ ಪಂಪ್ ಜಾಮ್ ಆಗ್ಬಿಡೋದು. ಇವಾಗ ಆ ಸಮಸ್ಯೆ ಇಲ್ಲ. ಅಕಸ್ಮಿಕ ಹೋಗಿಲ್ಲ ಅಂದರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ನೀವು ಕ್ಲೀನ್ ಮಾಡಿಕೊಂಡು ಆಯಿಲ್ ಮೂವ್ಮೆಂಟ್ ಮಾಡಿದ್ರೆ ಯಾವ ಪಂಪ್ಗೆ ಯಾವುದೇ ಸಮಸ್ಯೆ ಇರೋಲ್ಲ. ಹೆವಿ ವೀಲೆಲ್ಲ ಕೊಟ್ಟಿರ್ತೀವಿ. ತುಂಬ ವೀಲ್ ಬೇಕು ಅಂದರೆ ಮೂವ್ಮೆಂಟ್ ಮಾಡೋಕ್ಕೆ ವೀಲ್ ಇಟ್ಕೊಬೋದು. ತುಂಬ ಕ್ವಾಲಿಟಿ ಇರುತ್ತೆ. ನಮಗೂ ಅವ್ರಿಗೂ ತುಂಬ ಕ್ವಾಲಿಟಿ ಇರುತ್ತೆ. ಚೈನಾ ಐಟಮ್ಗೂ ಸ್ಮಾರ್ಟ್ ಐಟಮ್ಗೂ ಭಾಳ ವ್ಯತ್ಯಾಸ ಇರುತ್ತೆ. ಅದಕ್ಕೆ ನಮ್ಮದು ಪ್ರೈಸು ಸ್ವಲ್ಪ ಜಾಸ್ತಿ ಇರುತ್ತೆ ಚೈನಾ ಐಟಮ್ಗಿಂತ. ನಮ್ಮದು ನೋಡಿ, ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಫ್ರೇಮ್ ಆಗ್ಬೋದು, ಇಂಜಿನ್ ಆಗ್ಬೋದು, ಪಂಪ್ ಆಗ್ಬೋದು, ಪೈಪು ನೋಡಿ 2 ಫೀಟ್ ಗನ್ ಇರುತ್ತೆ. ಇಟಾಲಿಯನ್ ಗನ್ನು, ಬ್ರಾಸ್ದು. ಇದು ಬ್ರಾಸು ಅಡ್ಜಸ್ಟಬಲ್ಲು. ಹಸುಗೆ ಒಂದು ಪ್ರೆಷರು, ಮ್ಯಾಟ್ಗೆ ಒಂದು ಪ್ರೆಷರ್ ಇಟ್ಕೊಬೋದು. ಬಕೆಟು ಅಷ್ಟೇ, 25 ಲೀಟ್ರ್ ಬಕೆಟ್ ಇರುತ್ತೆ. ಕೌಟೂಲು ಪಲ್ಸೆಟ್ರ್ ಇರುತ್ತೆ. ನಿಮ್ಗೆ ಯಾವುದೇ ಕ್ವಾಲಿಟಿಲಿ ಮಾತ್ರ ಕಾಂಪ್ರಮೈಸ್ ಇರೋಲ್ಲ. ಸ್ವಲ್ಪ ರೇಟಲ್ಲಿ ಬೇರೆಗಿಂತ ಒಂದು ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು.